ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 28ನೇ ತಾರೀಕು, ನಾಳೆಯಿಂದ 8 ರಾಶಿಯವರಿಗೆ ಅದೃಷ್ಟದ ಪರ್ವಕಾಲವೇ ಶುರು ಆಗ್ತಾ ಇದೆ. ದೊಡ್ಡ ಹೂಡಿಕೆ ಕೂಡ ಬರುತ್ತದೆ, ಒಳ್ಳೊಳ್ಳೆ ಲಾಭದಾಯಕವಾಗಿ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಹೌದು ನೋಡುವ. ನಾಳೆ ಮಾರ್ಚ್ 28ನೇ ತಾರೀಕು ಶನಿವಾರ, ನಾಳೆಯಿಂದ 8 ರಾಶಿಯವರಿಗೆ ಸಿಗಲಿದೆ ಅದೃಷ್ಟದ ಪರ್ವಕಾಲ. ದೊಡ್ಡ ಹೂಡಿಕೆಗಳು ಅವರಿಗೆ ಸಿಗಲಿದೆ. ಲಾಭಪತಿ ತಿಮ್ಮಪ್ಪನ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳೋದ್ರಿಂದ ಇವರು ಸಾಕಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾರೆ, ಸಕ್ರಿಯರಾಗಿ ಇರ್ತಾರೆ. ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣ ಮಾಡ್ತಾರೆ ಅಂತ ಹೇಳ್ಬೋದು. ನಮ್ಮ ತಂದೆಯೊಟ್ಟಿಗೆ ಹಿರಿಯರ ನಿಮಗೆ ಬೆಂಬಲ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಕೆಲಸದ ಸಂಬಂಧಪಟ್ಟಲ್ಲಿ ನಿಮಗೆ ಮೇಲಧಿಕಾರಿಗಳ ಉತ್ತಮ ಬೆಂಬಲ ಸಿಗೋದ್ರ ಜೊತೆಗೆ ನಿಮಗೆ ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಿಮಗೆ ಉತ್ತಮ ವಿಷಯನೇ ಸಿಗುತ್ತೆ. ನಿಮಗೆ ಅಂದರೆ ಕೋರ್ಟ್ ಕೇಸಲ್ಲಿ ನಡೀತಿರುವ ಏನಾರು ಇದ್ದರೆ ಅದು ನಿಮ್ಮ ಪರವಾಗಿ ನಿಮಗೆ ತೀರ್ಮಾನ ಬರುತ್ತೆ. ಯಾವುದಾದ್ರೂ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನ ನೀವು ಕಂಡುಕೋತೀರಿ. ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳೋದ್ರ ಜೊತೆಗೆ ಸಾಕಷ್ಟು ಅದರಲ್ಲಿ ಯಶಸ್ವಿಯನ್ನೇ ಕಾಣ್ತೀರಿ. ಹೆಚ್ಚಿನ ಸಮೃದ್ಧಿ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಗುರುತು ಹೆಚ್ಚಿಗೆ ಆಗಿ ನಿಮಗೆ ಅದರಿಂದ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ತಂದೆ ಅಥವಾ ಪಿತ್ರಾರ್ಜಿತ ಆಸ್ತಿಗಳಿಂದ ನಿಮಗೆ ಉತ್ತಮ ಬೆಂಬಲ ಸಿಗ್ತಾ ಹೋಗುತ್ತೆ. ಕೆಲಸ ಮಾಡ್ತಿರುವಂತ ಜನರು ಉತ್ತಮ ಅನುಕೂಲವಾದ ಸಮಯವನ್ನ ಕಾಣ್ತಾ ಹೋಗ್ತಾರೆ. ಕೆಲಸದಲ್ಲಿ ಎಷ್ಟೇ ಒತ್ತಡವಿದ್ರೂ ಆ ಒತ್ತಡವನ್ನ ನೀವು ಸುಲಭವಾಗಿ ನೀವು ನಿಭಾಯಿಸಿ ಯಶಸ್ವಿಯನ್ನ ಗಳಿಸ್ತೀರಿ. ನಿಮ್ಮ ಕೆಲಸಗಳು ಪೂರ್ಣಗೊಳಿಸಲು ನಿಮಗೆ ಸಹೋದ್ಯೋಗಿಗಳ ಬೆಂಬಲವೂ ಸಿಗುತ್ತೆ. ಯಾವುದೇ ಚಿಂತೆಗಳಿಗೂ ನೀವು ಅನವಶ್ಯಕವಾಗಿ ಚಿಂತೆ ಮಾಡುವುದು ಉತ್ತಮವಲ್ಲ ಅಂತ ಹೇಳಲಾಗುತ್ತೆ. ಸಕಾರಾತ್ಮಕ ಪೂರ್ವವಾಗಿ ನೀವು ಎಂಥದೇ ಪರಿಸ್ಥಿತಿಯನ್ನು ಉತ್ತಮವಾಗಿ ಪೂರ್ಣಗೊಳಿಸುವ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಸಿಗ್ತಾ ಹೋಗುತ್ತೆ. ಕೆಲಸಗಳಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ. ಸಾಮಾಜಿಕವಾಗಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ. ವಿರೋಧಿಗಳ ವಿರುದ್ಧ ನೀವು ಜಯವನ್ನೇ ಗಳಿಸ್ತೀರಾ. ಸಮಯದಿಂದ ಪೂರ್ಣಗೊಂಡ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಕೆಲಸ ಕಾರ್ಯ ಪೂರ್ಣವಾಗಕ್ಕೆ ನಿಮಗೆ ಅದೃಷ್ಟದಿಂದ ಬೆಂಬಲ ಸಿಗೋದ್ರಿಂದ ಕೆಲಸದಲ್ಲಿ ನೀವು ಉತ್ತಮ ವಾತಾವರಣನ ನೀವು ಕೆಲಸ ಪಡೆಯುವ ನಿಮಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ದೇಶ ಸಂಬಂಧಪಟ್ಟ ಜನರು ಕೆಲಸ ಮಾಡ್ತಿದ್ರೆ ಅದರಿಂದ ಅದೃಷ್ಟ ಕೂಡ ನೀವು ಕಂಡುಕೊಳ್ಳಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ. ಸೂಚನೆ ಏನಂದರೆ, ನೀವು ಈ ಸಮಯದಲ್ಲಿ ಹೆಚ್ಚಿನ ನೀರನ್ನು ನೀವು ಸೇವಿಸ್ತಾ ಹೋಗಬೇಕು. ನೀವು ಹೆಚ್ಚಿನ ನೀರನ್ನು ಸೇವಿಸ್ತಾ ಹೋಗ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವುದನ್ನು ನೀವು ತಡೆಗಟ್ಟಬಹುದು. ಉತ್ತಮ ಆರೋಗ್ಯವನ್ನು ನೀವು ಪಡ್ಕೊಳ್ಬಹುದು. ಈ ಒಂದು ಸಮಯದಲ್ಲಿ ಕೆಲಸದಲ್ಲಿ ಉತ್ತಮ ಅವಕಾಶಗಳನ್ನ ಮೇಲಧಿಕಾರಿಗಳಿಂದ ಪಡ್ಕೊಳ್ಳೋಗಳಿಗೆ ನೀವು ಸುಮ್ಮನೆ ಮೂಗು ತೂರಿಸದೆ ನೀವು ಎಚ್ಚರಿಕೆಯನ್ನು ವಹಿಸಿ ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಮುಂಬರುವ ದಿನಗಳಲ್ಲಿ ನೀವು ಯಾವುದೇ ಅಡೆತಡೆ ಆಗದಂತೆ ನಿಮ್ಮ ಕನಸುಗಳನ್ನು ನೀವು ಪೂರೈಸ್ಕೋಬಹುದು. ಅದೃಷ್ಟದ ಪೂರ್ಣ ಬೆಂಬಲ ಸಿಗೋದ್ರಿಂದ ನಿಮಗೆ ಅಡೆತಡೆಗಳು ಎಲ್ಲ ದೂರ ಆಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತಿರೋರು ಖಂಡಿತವಾಗಿ ಅವರ ಕೆಲಸಗಳಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಿ. ಅಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ಕೂಡ ಕಂಡುಕೊಳ್ಳಿ. ಈ ಮೊದಲೇ ಮಾಡಿರುವ ಹೂಡಿಕೆಗಳಿಂದ ನಿಮಗೆ ಅತಿ ಹೆಚ್ಚು ಪ್ರಯೋಜನವಾಗುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದಂತ ನೋಡೋದಾದ್ರೆ, ಕಟಕ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮೇಷರಾಶಿ, ವೃಷಭ ರಾಶಿ, ಧನುರ್ಭ ರಾಶಿ, ಮೀನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ತಿಮ್ಮಪ್ಪನಿಗೋಸ್ಕರ ಲೈಕ್ ಮಾಡಿ.